ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಮಧ್ಯಾಹ್ನ ಮೇಲೆ ಸಮಯ 3 ಗಂಟೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಏನಾದರೂ ತಿಂಡಿ ಮಾಡೋಣ ಅಂತ ಆಯಿತು. ಸೊ ಏನಾದರೂ ಸ್ಪೆಷಲ್ ಆಗಿ ಹೆಲ್ದಿ ಆಗಿರೋದನ್ನು ಮಾಡಿಕೊಡ್ತೀನಿ ಅಂತ ಅತ್ತೆ ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಒಂದು ಸ್ವಲ್ಪ ರೆಸಿಪಿ ಕೂಡ ಶೇರ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಶುರು ಮಾಡಿಕೊಂಡೆ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಸೊ ಈಗ ಅತ್ತೆ ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಅತ್ತೆ ಇಲ್ಲಿ ಬನ್ಸಿ ರವೆ ಹರಿತಾ ಇದ್ದಾರೆ. ಎಷ್ಟು? ಒಂದು ಬೌಲ್ ಇದರಲ್ಲಿ 1 ಲೋಟ ಬನ್ಸಿ ರವೆ. 1 ಲೋಟ ಬನ್ಸಿ ರವೆ. ಇದನ್ನ ಅಕ್ಕಿ ರವೆಯಿಂದ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಬನ್ಸಿ ರವೆ 1 ಲೋಟ ತಗೊಂಡು ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನ ವಿಶೇಷ ಏನು ಅಂದರೆ ಇಲ್ಲೇ ಓನರ್ ಆಂಟಿ ಕೊಟ್ಟಿದ್ದು. ಸುಮಾರಷ್ಟು ಸೊಪ್ಪನ್ನು ಚೆನ್ನಾಗಿ 2 ಹಿಡಿ ತಗೊಂಡು ಚೆನ್ನಾಗಿ ತೊಳೆದು ಇದೆಲ್ಲ ದಂಟನ್ನೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೇನೆ. ಏನು ಮಾಡ್ತಿದ್ದೀರಾ? ನುಗ್ಗೆ ಸೊಪ್ಪಿನ ಪತ್ರೊಡೆ ನಿಂಗೆ ಗೊತ್ತಿದ್ದ? ಬಾಯಿಗೆ ಹಾಕ್ಲಾಗದ್ರಲ್ಲವ, ಗೊತ್ತಿದ್ದ ನಿಂಗೆ? ಬಾಯಿಗೆ ಹಾಕ್ಲಾಗ ಕಡೆ ತಿನ್ಲಕ್ಕು ಈ ಪತ್ರೊಡೆ ಹಿಡಿದಷ್ಟೇ ಕಡೆ ತಿಂತೆ ಅನ್ಸು, ಗೊತ್ತಿಲ್ಲ. ಟೇಸ್ಟ್ ಮಾಡಿ ಮಗ. ಇಲ್ಲಿ 4 ಚಮಚ ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಕಡಲೆಬೇಳೆ ಆ್ಯಕ್ಚುಲಿ ತೊಳೆದು ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ಅಂಟಂಟು ಅನಿಸ್ತಿದೆ. ಯಾಕಂದರೆ ಬೇಳೆ ಅಲ್ವಾ, ಸ್ವಲ್ಪ ತೊಳೆದು ಹಾಕಿದ್ರೆ ಒಳ್ಳೆಯದು. ಇಲ್ಲ ಹಾಗೆ ಬೇಕಾದರೆ ಹಾಗೇನು ಬಳಸ್ಬೋದು. ನಾವು ತೊಳೆದು ಹಾಕಿದ್ದೀವಿ. 4 ಚಮಚ ಕಡಲೆಬೇಳೆ, 3 ಚಮಚ ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ತೇನೆ. ಕಡಲೆಬೇಳೆ ಉದ್ದಿನಬೇಳೆ ಹುರಿದಿಟ್ಕೋಬೇಕು. ಇದು ನಮ್ಮ ಕಡೆ ಹೆಚ್ಚಿಗೆ ಕೆಸುವಿನ ಸೊಪ್ಪಲ್ಲಿ ಮಾಡ್ತಾರೆ. ಇದರಲ್ಲೂ ಕೂಡ ಮಾಡ್ಬೋದು. ಗೊಣ್ಣೆ ಸೊಪ್ಪು. ಗೊಣ್ಣೆ ಅಂದರೆ ಗೆಣಸು, ಸಿಹಿ ಗೆಣಸಿನ ಸೊಪ್ಪು ಮಾಡ್ಬೋದು. ಪತ್ರೊಡೆ ಕೆಸುವಿನ ಸೊಪ್ಪೇ ಹೆಚ್ಚಿಗೆ ಫೇಮಸ್ಸು, ಬಟ್ ನುಗ್ಗೆ ಸೊಪ್ಪಲ್ಲೂ ಕೂಡ ಮಾಡಬಹುದು. ನುಗ್ಗೆ ಸೊಪ್ಪು ಹುರಿದಿದೆ, ಘಮ ಬರ್ತಾ ಇದೆ. ಘಮ ಘಮ ಅಂತಿದ್ದು. ಚಮಚ ಎಣ್ಣೆ, ಮಸಾಲೆ ಪದಾರ್ಥಗಳು, ಸ್ವಲ್ಪ ಮೆಂತೆ, ಕೊತ್ತಂಬರಿ ಕಾಳು 2 ಚಮಚ, ಹಾಗೆ ಜೀರಿಗೆ ಕೊಡಬೇಕು. ಖಾರಕ್ಕನುಗುಣವಾಗಿ ಮೆಣಸು 3 ಮೆಣಸು ಹಾಕ್ಕೊಳ್ತೇವೆ. ಇದೆಲ್ಲ ಹುರಿದು ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಒಟ್ಟು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. 1/2 ಚಮಚ ಅರಿಶಿನ ಪುಡಿ ಲಾಸ್ಟಲ್ಲಿ. ರುಬ್ಬಿರುವ ಮಸಾಲೆ ಪುಡಿಯನ್ನು ಈ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ತಕ್ಕಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ. ಇವಾಗ ಇದಕ್ಕೆ ಸೊಪ್ಪು ಹಾಕಬೇಕು. ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ರೀತಿಯಾಗಿ ಇದನ್ನು ಈ ಹದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡೋದು. ಇವಾಗ ಇದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದಾರೆ. ಊರಲ್ಲಾದರೆ ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸ್ಬೋದು. ಇದು ಇಲ್ಲಿ ಬಾಳೆ ಎಲೆ ಇಲ್ಲ, ಹಾಗಾಗಿ ಥರ ಬೌಲಲ್ಲಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು ಹಬೆಯಲ್ಲಿ.
ಸಿರಾಮಿಕ್ ಜಾರ್ಗಳನ್ನು ಇಟ್ಟಿರೋ ವೈಟ್ ಕಲರ್ ಸ್ಟ್ಯಾಂಡ್, ಕಿಚನ್ ಸ್ಟ್ಯಾಂಡ್ ಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ. ಅದು ಮೀಶೋದಲ್ಲಿ ತೊಗೊಂಡಿದ್ದಾಗಿತ್ತು. ಹಾಗೆ ಇಲ್ಲಿ ನೀರು ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಇವಾಗ ಈ ಒಂದು ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ಚೆನ್ನಾಗಿ ಬೇಯಬೇಕು ಇವಾಗಿದು. 15 ನಿಮಿಷ ಆಗಿದೆ ಈಗ. ಘಮ 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 ಅಂತ ಬೆಂದಿದ್ದ ನಂಗೆ ಕಾಣ್ತಪ್ಪ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮತ್ತು ಒಗ್ಗರಣೆ ಮಾಡಬೇಕು ತಣ್ಣಗಾದ್ಮೇಲೆ, ಉಪ್ಪಿಟ್ಟು ಥರ. ತೆಂಗಿನೆಣ್ಣೆ ಒಗ್ಗರಣೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ಹಬೆಯಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತರಿ ಮಾಡ್ಕೋಬೇಕು. ಅದಾದಮೇಲೆ ಉಪ್ಪಿಟ್ಟು ಹೇಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರ, ಅಂದರೆ ಸಿಂಪಲ್ ಒಗ್ಗರಣೆ, ಈ ಥರ ಒಗ್ಗರಣೆ ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಪತ್ರೆ ಹುಡಿ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಬೇಕಾದರೆ ತೆಂಗಿನ ತುರಿ ಹಾಕ್ಬೋದಂತೆ, ಬೇಕಿದ್ರೆ ಹಾಕೋದು, ಆಪ್ಷನಲ್. ಈಗ ತಿಂದು ನೋಡೋಣ. ದೇಹಕ್ಕೆ ಹೆಲ್ದಿ, ರುಚಿಯಾದ, ನಾಲಿಗೆಗೆ ರುಚಿಯಾದ ಪತ್ರೊಡೆ ಸಿದ್ಧವಾಗಿದೆ. ಪತ್ರೊಡೆ ಸವಿಯಲು ಸಿದ್ಧ. ನುಗ್ಗಿ ಸೊಪ್ಪಿನ ಪತ್ರೊಡೆ. ನಾನಿವಾಗ ಪತ್ರೆ ಹುಡಿ ತಿಂತಾ ಇದ್ದೀನಿ. ಅದಾಗ ಬೇಡವಂತೆ, ಒಂಚೂರು ಟೇಸ್ಟ್ ಮಾಡೆ. ಮತ್ತೆ ಒಂದೇ ಚಮಚ. ಮಸ್ತ್ ಸೂಪರ್ ಟೇಸ್ಟಿ, ಹೆಲ್ದಿ. ನೋಡು ಮಸ್ತ್ ಇದಲ್ಲ. ಅನಗನ ಹತ್ರ ಸ್ವಲ್ಪನಾದರೂ ತಿನ್ನು ಅಂತ ಹೇಳಿದ್ರೆ ತಿಂದೇ ಇಲ್ಲ ಅವಳು. ಅದಾದಮೇಲೆ ಸಂಜೆ ಸಮಯ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದೆ. ಇಲ್ಲಿ ಸೈಕಲ್ ಆಟ ಆಡೋದು ಅಥವಾ ಮಕ್ಕಳು ಬರ್ತಾರೆ ಎಲ್ಲ ಆಟ ಆಡ್ಕೊಂಡಿರ್ತಾರೆ. ಸಂಜೆ ಕತ್ಲಾಗೋವರೆಗೂ ಕೂಡ ಹೋಗೋದಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ, ಹೂವೆಲ್ಲ ತರೋದಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅನಗನ್ ಭರತನಾಟ್ಯ ಸ್ಕೂಲ್ ನಾನು ಚೇಂಜ್ ಮಾಡಿದೆ. ನಮಗೆ ಸ್ವಲ್ಪ ಹತ್ತಿರದಲ್ಲೇ ಒಂದು ಕ್ಲಾಸ್ ಆಗಿತ್ತು, ಅಲ್ಲಿಗೆ ಸೇರಿಸಿದೆ. ಸೊ ಅವಳಿಗೆ ಹೊಸದಾಗಿ ಅಂದರೆ ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡುವಾಗ ಗುರುಪೂಜೆ ಮಾಡಬೇಕು ಅಂತ ಹೇಳಿದ್ರು. ಪೂಜೆ ಮಾಡಿ ನಂತರ ಸ್ಟಾರ್ಟ್ ಮಾಡೋಣ ಅಂತ. ಹಾಗಾಗಿ ಸ್ವಲ್ಪ ಹೂವೆಲ್ಲ ತರೋದಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಂದಿದೆ. ಬೆಂಗಳೂರಲ್ಲಿ ಮಳೆನೇ ಇರಲಿಲ್ಲ, ಇವಾಗ ಸ್ವಲ್ಪ ಮಳೆ ಬಂದಿದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಊರಿಗೆ ಹೋಗಬೇಕು ಅಂತ ಅನಿಸುತ್ತೆ, ಬಟ್ ಈಗಂತೂ ಸಾಧ್ಯ ಇಲ್ಲ, ಆಗಲ್ಲ ನನ್ನ ಹತ್ರ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ. ಮತ್ತು ಊರಲ್ಲೂ ಕೂಡ ನಮಗೊಂದು 2 ದಿನ ನೋಡೋದಕ್ಕೆ ಚೆಂದ. ಮಳೆ ಮತ್ತು ರಾಡಿ ಎಲ್ಲ ತುಂಬ ಕಷ್ಟ. ಕರೆಂಟ್ ಇರೋದಿಲ್ಲ, ನೀರಿರಲ್ಲ, ಒಂಥರ ಕಿಚ್ಗಿ ತುಂಬ ದಿನ ಉಳಿಯೋದಕ್ಕೆ ಕಷ್ಟ. ಬಟ್ ದೂರದಿಂದ ನೋಡೋದಕ್ಕೆ ಹಸಿರು, ಗ್ರೀನರಿ, ಹಳ್ಳಿ ಜೀವನ ಚೆಂದ ಅಂತ ಅನಿಸುತ್ತೆ. ಇದೇ ರಿಯಾಲಿಟಿ ಆ್ಯಕ್ಚುಲಿ. ಹಾಗೆ ಹೂವು ತಾಂಬೂಲ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದು ಊಟ ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅನಗನ್ ಕೂಡ ಸ್ಕೂಲಿಂದ ಕರ್ಕೊಂಬಂದಿದ್ದೆ. ಹಾಗೆ ಹೆಲ್ದಿಯಾಗಿ ಒಂದು ಲಡ್ಡು ಮಾಡೋಣ ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಸೀಡ್ ಮೊಸ್ಲಿ ಅಂತ ಏನೋ ಒಂದು ಹೀಗೆ ಸೀಡ್ಸ್ ತಿನ್ನೋದು ತಗೊಂಬಂದಿದ್ರು ಅಚ್ಚೊತ್ತವರು, ಹೆಲ್ದಿ ಅಂತ ಹೇಳಿ, ಹೆಲ್ದಿ ಸ್ನ್ಯಾಕ್ಸ್ ತಿನ್ನಿ ಅಂತ. ಅದು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಎಲ್ಲ ಸೀಡ್ಸ್ ಇರುತ್ತೆ ಅದರಲ್ಲಿ, ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇತ್ತದು. ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಡ್ರೈ ನಟ್ಸು, ಫ್ರೂಟ್ಸು ಎಲ್ಲ ಹಾಕಿ ಒಂದು ಲಡ್ಡು ಮಾಡೋಣ ಅಂಥೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಎಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಆವಾಗ ಹೇಳಿದ್ನಲ್ಲ ಸೀಡ್ಸು, ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಮಾಡಿಟ್ಟು ನಂತರ ಅನಗನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಬಂದೆ. ಮಳೆ ಬರ್ತಾ ಇದೆ. ಅನಗನ್ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಫುಲ್ ಮಳೆ ಬರ್ತಾ ಇದೆ.
ಎಷ್ಟೋ ದಿನ ಆಗಿತ್ತು ಬೆಂಗಳೂರಲ್ಲಿ ಮಳೆ ನೋಡಿದೆ. ಖರ್ಜೂರನ ಒಂದ್ಸಲ ಬಿಸಿ ನೀರಲ್ಲಿ ಹಾಕಿ ತೊಳೆದು ನಂತರ ಪೇಸ್ಟ್ ಮಾಡಿ ಅದನ್ನು ಕಾಯಿಸ್ಕೊಂಡು ನಂತರ ನಾನು ಹುರಿದಿಟ್ಕೊಂಡಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಹೆಲ್ದಿಯಾಗಿ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹುರಿದು ಹಾಕಿದ್ದೆ, ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಿದ್ದೆ. ಸೊ ಅದೊಂಥರ ಟೇಸ್ಟಿಯಾಗಿ ಚೆನ್ನಾಗಿ ಆಯಿತು. ಇಲ್ಲಾಂದರೆ ಆ ಸೀಡ್ಸನ್ನೆಲ್ಲ ನಾನು ತಿಂತಾನೇ ಇರಲಿಲ್ಲ. ಸೊ ಈ ಟೈಮ್ನಲ್ಲಿ ಹೆಲ್ದಿಯಾಗಿ ಪ್ರೋಟೀನ್ ರಿಚ್ ಇರೋದು ಫುಡ್ ತಿನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ನಾನು ಈ ಥರದ್ದು ಮಾಡೋಣ ಅಂಥೇಳಿ ತಯಾರಿ ಮಾಡಿಕೊಂಡೆ. ಚೆನ್ನಾಗೇ ಆಗಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಅನಘ ಕೂಡ ತಿಂದಳು. ಸೊ ನಾವೆಲ್ಲ ಒಂದೊಂದು ತಿಂದ್ವಿ, ಡೈಲಿ ಒಂದೊಂದು ತಿನ್ನೋಣ ಅಂಥೇಳಿ ಮಾಡಿಕೊಂಡೆ. ಹಾಗೆ ಮೀಶೋದಿಂದ ಒಂದು ಪಾರ್ಸಲ್ ಕೂಡ ಬಂದಿತ್ತು. ನನಗಂತೂ ಇತ್ತೀಚೆಗೆ ಬೇಗ ವೆಯ್ಟ್ ಗೇನ್ ಆಗ್ತಾ ಇರೋದ್ರಿಂದ ಏನಂದರೆ ಡ್ರೆಸ್ ಎಲ್ಲ ಟೈಟ್ ಆಗಿಬಿಡುತ್ತೆ. ಹಳೆ ಡ್ರೆಸ್ಗಳನ್ನೆಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದೊಂದು ಮೆಟರ್ನಿಟಿ ಡ್ರೆಸ್ಸನ್ನು ತರಿಸ್ಕೊಳ್ತಾ ಇದ್ದೀನಿ. ಇದೊಂಥರ ಏನಂದರೆ ನೈಟ್ ಡ್ರೆಸ್ ಥರ ಇದೆ, ಬಟ್ ತುಂಬಾ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಇಷ್ಟು ದಿನ ನಾನು ತರಿಸಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೇನೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಒಂಥರ ಬನಿಯನ್ ಕಾಟನ್ ಇರುತ್ತಲ್ಲ ಆ ಥರದ ಬಟ್ಟೆ ಇದು. ಮತ್ತು ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ, ನಾವು ಆರಾಮಾಗಿ ಹಾಕ್ಕೋಬೋದು. ಪಾಕೆಟ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಕಟ್ಟೋದಕ್ಕಿದೆ. ಒಂಥರ ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗಿದ್ದು. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಕಡಿಮೆ ಬೆಲೆಗೆ ಇತ್ತು ಮೀಶೋದಲ್ಲಿ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು 2 ಈ ಮೊದಲೇ ತರಿಸಿದ್ದೆ, ಅದಕ್ಕಿಂತನೂ ಕೂಡ ನನಗೆ ಇದು ತುಂಬಾ ಇಷ್ಟ ಆಗಿತ್ತು. ಸೊ ಆರಾಮಾಗಿದೆ. ನಾನು XL ತರಿಸಿದ್ದೀನಿ ಸೈಜು. ಇದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.